ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಮುಂದಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ. ಅಂಗುಷ್ಟ ಅಂತಂದರೆ ಪಾದದ ಹೆಬ್ಬೆರಳು, ಹೆಬ್ಬೆರಳಿನ ಅಗಲದ ಅಳತೆ. ಅಂಗುಶ ಅಂತಂದ್ರೇನು? ಮುಂಗುಷಿ ಅಥವಾ ಬಾಣ ಅಂತ ಹೇಳಿ ಅರ್ಥ ಕೊಡುತ್ತೆ. ಅಂಗೈ ಅಂತಂದರೆ ಕೈಯ ಒಳಭಾಗ. ಅಂಗೈ ಅಂತಂದರೆ ಅಂಗೈ. ಅಂಗೈನಲ್ಲಿ ಅಂತಂದ್ರೇನು? ಸ್ಪಷ್ಟವಾದ ವಿಷಯ. ಅಂಗೈಸು ಅಂತಂದರೆ ಒಪ್ಪು, ಸ್ವೀಕರಿಸು, ಸಾರು, ಮೇಲೆ ಬೀಳು ಅಂತೇಳಿ ಅರ್ಥ ಕೊಡುತ್ತೆ. ಹಂಗ್ರಿ ಅಂತಂದ್ರೇನು? ಹೆಜ್ಜೆ ಅಥವಾ ಬೇರು ಅಂತಂದೇಳಿ ಅರ್ಥ ಕೊಡ್ತಾರೆ. ಅಂಗ್ರಿಪ ಅಂತಂದರೆ ಬೇರಿನಿಂದ ನೀರು ಕುಡಿಯುವಂಥದ್ದು ಅಂತೇಳಿ ಅರ್ಥ ಕೊಡುತ್ತೆ. ಅಂಚಲ ಅಂತಂದ್ರೇನು? ಸೆರಗು. ಅಂಚಿತ ಅಂತಂದ್ರೇನು ನೋಡ್ರಿ? ಕಳೆದ ಅಥವಾ ಬಾಗಿದ ಅಥವಾ ಪೂಜಿಸಲ್ಪಟ್ಟ ಅಥವಾ ಸುಂದರವಾದ ಅಥವಾ ಪ್ರಸಿದ್ಧವಾದ ಅಥವಾ ಸ್ಪಷ್ಟವಾದ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಚಿರ ಅಂತಂದ್ರೇನು? ಅಸ್ಥಿರ. ಅಂಚು ಅಂತಂದ್ರೇನು? ಕೊನೆ. ಸೀರೆ ದೋತ್ರಗಳ ದಡಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಚು ಅಂತಂದ್ರೆ ಏನು ನೋಡ್ರಿ? ಕೊನೆ ಅಥವಾ ಸೀರೆ ದೋತ್ರಗಳ ದಡಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಚುಕಟ್ಟು, ಗಡಿಯನ್ನು ಗುರುತಿಸು ಅಥವಾ ಕರೆ ಕಟ್ಟು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಚೆ. ಅಂಚೆ ಅಂತಂದ್ರೇನು? ದಾರಿ, ಟಪಾಲು ಅಥವಾ ಹಂಚು ಅಥವಾ ಏನು ಅಂಶ ಅಥವಾ ಬಟ್ಟೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಚೆ ಕಚೇರಿ. ಅಂಚೆ ಕಚೇರಿ ಅಂತಂದ್ರೇನು? ಟಪಾಲು ವ್ಯವಹಾರಗಳನ್ನು ನಿರ್ವಹಿಸುವ ಕಚೇರಿ ಅಂತೇಳಿ ಅರ್ಥ ಕೊಡುತ್ತೆ. ಅಂಚೆಗಮನೆ, ಅಂಶದ ನಡಿಗೆ ಇಳುವಳು. ಅಂಚೆದೇರ. ಅಂಚೆದೇರ ಅಂತಂದ್ರೆ ನೋಡಿ, ಅಂಶವನ್ನು ವಾಹನವಾಗಿ ಉಳ್ಳವನಿಗೆ ಏನಂತ ಕರಿತೀವಿ ನಾವು? ಅಂಚೆದೇರ ಅಂತ ಕರಿತೀವಿ. ಅಂಚಪೇದೆ. ಅಂಚೆಯನ್ನು ವಿತರಿಸುವವನಿಗೆ ಏನಂತ ಕರಿತೀವಿ ನಾವು? ಅಂಚಪೇದೆ ಅಂತೇಳಿ ಕರಿತೀವಿ. ಅಂಜನ. ಅಂಜನ ಅಂತಂದ್ರೆ ನೋಡ್ರಿ ಏನು? ಕಾಡಿಗೆ ನಿಧಿ ನಿಕ್ಷೇಪಾದಿಗಳನ್ನು ಕಂಡುಹಿಡಿಯಲು ಕಣ್ಣಿಗೆ ಹಚ್ಚಿಕೊಳ್ಳುವ ಕಪ್ಪು ಮುಲಾಮಿಗೆ ಏನಂತ ಕರಿತೀವಿ ನಾವು? ಅಂಜನ ಅಂತ ಕರಿತೀವಿ. ಅಥವಾ ಅಂಜನಕ್ಕೆ ಮತ್ತೆ ಬೇರೆ ಬೇರೆ ಶಬ್ದಾರ್ಥಗಳು ಏನಂತ ಕರಿತೀವಿ ನಾವು? ರಾತ್ರಿ ಅಥವಾ ಬೆಂಕಿ ಅಂತಂದೇಳಿ ಕರಿತೀವಿ. ಅಂಜನ ಕ್ರಿಯೆ, ಕಾಡಿಗೆಯನ್ನು ಹಚ್ಚುವುದು. ಅಂಜನ ಕ್ರಿಯೆಗೆ ಏನಂತ ಕರಿತೀವಿ? ಕಾಡಿಗೆಯನ್ನು ಹಚ್ಚುವುದಂತ ಕರಿತೀವಿ. ಅಂಜನ ಸಿದ್ಧಿ, ಅಂಜನದ ಉಪಯೋಗದಿಂದ ಉಂಟಾಗುವ ಸಿದ್ಧಿ. ಅಂಜನದ ಉಪಯೋಗದಿಂದ ಉಂಟಾಗುವ ಸಿದ್ಧಿ ಏನೇನಂತ ಕರಿತೀವಿ? ಅಂಜನ ಸಿದ್ಧಿ ಅಂತ ಕರಿತೀವಿ. ಅಂಜಮೆ, ಹೆದರಿಕೆ ಇಲ್ಲದಿರುವುದು. ಅಂಜಮೆ ಅಂತಂದ್ರೇನು? ಹೆದರಿಕೆ ಇಲ್ಲದಿರುವುದು. ಅಂಜಲಿ. ಅಂಜಲಿ ಅಂತಂದ್ರೆ ಏನು ನೋಡ್ರಿ? ಬೊಗಸೆ, ನೃತ್ಯದಲ್ಲಿ ಒಂದು ಹಸ್ತವಿನ್ಯಾಸ. ಅಂಜಲಿಕಾರಿಕೆ. ಅಂಜಲಿಕಾರಿಕೆ ಅಂದರೆ ನೋಡ್ರಿ? ಕೈ ಮುಗಿದುಕೊಂಡಿರುವ ಮಣ್ಣಿನ ಬೊಂಬೆ ಅಥವಾ ಮುಟ್ಟಿದರೆ ಮುನಿಸಸ್ಯ. ಮುಟ್ಟಿದರೆ ಮುನಿಸಸ್ಯಗೆ ಏನಂತ ಕರಿತೀವಿ ನಾವು? ಅಂಜಲಿ ಕಾರಿಕೆ ಅಂತೇಳಿ ಕರಿತೀವಿ. ಅಂಜಲಿ ಪುಟ. ಅಂಜಲಿ ಪುಟ ಅಂತಂದ್ರೆ ಏನು? ಬೊಗಸೆ. ಅಂಜಲಿ ಪುಟ ಅಂತಂದ್ರೆ ಏನು ನೋಡ್ರಿ? ಬೊಗಸೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಜಲಿ ಪುಟಕ್ಕೆ ಏನಂತ ಕರಿತೀವಿ ನಾವು? ಬೊಗಸೆ. ಅಂಜಲಿ ಬಂಧ ಅಂತಂದರೆ ಕೈ ಮುಗಿಯುವುದು. ಅಂಜಿಕೆ ಅಂತಂದ್ರೇನು? ಹೆದರಿಕೆ. ಅಂಜಿಸು ಅಂತಂದ್ರೇನು? ಹೆದರಿಸು. ಅಂಜು ಅಂತಂದ್ರೇನು? ಹೆದರು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಜು ಅಂತಂದ್ರೇನು? ಹೆದರಿಕೆ. ಅಂಜುಕು ಅಂತಂದರೆ ಪುಕ್ಕಲ. ಅಂಜು ಬುರುಕ ಅಂತಂದ್ರೇನು? ಅಂಜು ಕುಳಿ ಅಂತಂದೇಳಿ ಹೇಳುತ್ತೆ. ಅಂಜು ಬುರುಕಿ ಅಂತಂದರೆ ಹೆದರುವವಳು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಜುಮೆ ಅಂದ್ರೇನು? ಅಂಜುವಿಕೆ. ಅಂಜುಲಿ ಅಂತಂದ್ರೇನು? ಅಂಜಲಿ. ಅಂಜೂರ ಅಂತಂದ್ರೇನು? ಹತ್ತಿಯ ಜಾತಿಗೆ ಸೇರಿದ ಒಂದು ಬಗೆಯ ಮರ ಮತ್ತು ಅದರ ಹಣ್ಣು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಜೂರ ಅಂತಂದ್ರೆ ಏನು ನೋಡ್ರಿ? ಹತ್ತಿಯ ಜಾತಿಗೆ ಸೇರಿದ ಒಂದು ಬಗೆಯ ಮರ ಮತ್ತು ಅದರ ಹಣ್ಣು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಟಿಕ್ಕು ಅಂತಂದ್ರೆ ಏನು? ನಾಟಿ ಹಾಕು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಟಿಗೆ ಪಂಟಿಗೆ ಅಂತಂದ್ರೆ ಏನು ನೋಡಿ? ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ದೀಪ ಹಚ್ಚುವ ಆಚರಣೆ ಮತ್ತು ಅದಕ್ಕೆ ಸಂಬಂಧಿಸಿದ ಹಾಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಟಿಸು ಅಂತಂದ್ರೆ ಏನು? ಹತ್ತಿಸು, ಬೆಂಕಿ ಅಥವಾ ದೀಪ ಮುಂತಾದವನ್ನು ಹಚ್ಚು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಟು ಅಂತಂದರೆ ಏನು ನೋಡ್ರಿ? ಮುಟ್ಟಿದರೆ ಹತ್ತಿಕೊಳ್ಳುವ ಸ್ವಭಾವ. ಗೊಂದು ಅಥವಾ ಕೊಳೆ, ಮುಟ್ಟು, ಕಸಿ ಮಾಡಲು ಉಪಯೋಗಿಸುವ ಸಸ್ಯದ ರೆಂಬೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಟು ಅಂತಂದ್ರೇನು? ಮುಟ್ಟಿದರೆ ಹತ್ತಿಕೊಳ್ಬೇಕು. ಅದು ಗಮ್ಮು ಹಚ್ತೀವಿ ಅಂತ ಹೇಳ್ತೀವಲ್ಲ, ಅವು ಎಲ್ಲೇನ ಹಾಳೆಗಳು ಹರಿದಾಗ ಇದು ಹಚ್ತೀವಲ್ಲ ಗಮ್ಮು, ಅದು ಮುಟ್ಟಿದರೆ ಎತ್ತಿಕೊಳ್ಳುವ ಸ್ವಭಾವ. ಅಥವಾ ಗೊಂದು ಅಥವಾ ಏನು? ಕೊಳೆ ಮುಟ್ಟು ಅಥವಾ ಕಸಿ ಮಾಡಲು ಉಪಯೋಗಿಸುವ ಸಸ್ಯದ ರೆಂಬೆ ಅಂತಂದೇಳಿ ಹೇಳ್ತೀವಿ ನಾವು. ಅಂಟು ಅಂತಂದ್ರೆ ಏನು? ಮುಟ್ಟು, ಸೇರು, ಉಂಟಾಗು, ಸವರು ಅಂತಂದೇಳಿ ಅರ್ಥ ಕೊಡ್ತವೆ. ಅಂಟುಕ ಅಂತಂದರೆ ಬೆನ್ನು ಹತ್ತುವ
ಸ್ವಭಾವ ಉಳ್ಳವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಟುಕ ಅಂತಂದ್ರೇನು ಬೆನ್ನು ಹತ್ತುವ ಸ್ವಭಾವ ಉಳ್ಳವನು ಅಂತೇಳಿ ಅರ್ಥ ಕೊಡುತ್ತೆ. ಅಂಟುಗಲ್ಲು ಅಂತಂದ್ರೇನು ಸೆಳೆಯುವ ಶಕ್ತಿಯುಳ್ಳ ಕಲ್ಲು ಅಂತ ಹೇಳುತ್ತೆ. ಅಂಟು ಜಾಡ್ಯ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗ ಅಂತಂದೇಳಿ ಹೇಳ್ತೀವಿ ನಾವು. ಅಂಟು ಪುರಲೆ ಅಂತಂದ್ರೆ ಏನು ನೋಡ್ರಿ, ಅಂಟು ಪುರುಲೆ ಅಂತಂದ್ರೇನು ಸೋಕಿದರೆ ಅಂಟಿಕೊಳ್ಳುವ ತೆನೆಯುಳ್ಳ ಒಂದು ಬಗೆಯ ಹುಲ್ಲು. ಅಂಟು ರೋಗ ಅಂತಂದ್ರೇನು ಅಂಟು ಜಾಡ್ಯ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಟು ಒಲೆ ಅಂತಂದ್ರೇನು ಅಂಟನ್ನು ಸವರಿ ಮೃಗ ಪಕ್ಷಿಗಳನ್ನು ಹಿಡಿಯಲು ಉಪಯೋಗಿಸುವ ಒಂದು ಬಗೆಯ ಬಲೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಟು ಒಲೆ ಅಂತಂದ್ರೇನು ಅಂಟನ್ನು ಸವರಿ ಮೃಗ ಪಕ್ಷಿಗಳನ್ನು ಹಿಡಿಯಲು ಉಪಯೋಗಿಸುವ ಒಂದು ಬಗೆಯ ಬಲೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಟುವಾಳ ಅಂತಂದ್ರೇನು ನೀರಿನಲ್ಲಿ ನೆನೆಸಿ ಉಜ್ಜಿದಾಗ ನೊರೆ ಹೊರಡುವ ಒಂದು ಬಗೆಯ ಕಾಯಿ ಅಂತ ಹೇಳಿ ಅರ್ಥ ಕೊಡುತ್ತೆ. ಅಂಡ ಅಂತಂದರೆ ಏನು ನೋಡ್ರಿ, ಅಂಡ ಅಂತಂದರೆ ತತ್ತಿ ಅಥವಾ ಬೀಜ ಅಥವಾ ವೃಷಣಕೋಶ ಅಥವಾ ಕಸ್ತೂರಿ ಮೃಗದ ಕಸ್ತೂರಿ ಇರುವ ಕೋಶ ಅಥವಾ ವೀರ್ಯ. ಅಂಡ ಅಂತಂದ್ರೆ ಏನು ಅಥವಾ ಪ್ರಪಂಚ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಡಗೆ ಅಂತಂದ್ರೇನು ದೊಡ್ಡ ಮೂಟೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಡಜ ಅಂತಂದ್ರೆ ಏನು ನೋಡ್ರಿ, ಮೊಟ್ಟೆಯೊಡೆದು ಹುಟ್ಟುವ ಹಕ್ಕಿ ಅಥವಾ ಹಾವು, ಹಲ್ಲಿ, ಮೀನು ಮುಂತಾದ ಜೀವಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಡಜ ಅಂತಂದ್ರೆ ಮತ್ತೆ ಇನ್ನೊಂದೇನು ಅರ್ಥ ಕೊಡುತ್ತೆ ಅಂದರೆ ಬ್ರಹ್ಮ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಡಜ ಧ್ವಜ ಅಂತಂದ್ರೇನು ಪಕ್ಷಿಯನ್ನು ಧ್ವಜದಲ್ಲಿ ಹೊಂದಿರುವವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಡ ಜಾದೀಪ ಅಂತಂದ್ರೆ ಏನು ನೋಡ್ರಿ ವಿದ್ಯಾರ್ಥಿಗಳೇ, ಸರ್ಪರಾಜ ಗರುಡ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಡಲೆ ಅಂತಂದ್ರೇನು ಹಿಂಸೆ, ಚಿಂತೆ, ಅಲೆದಾಟ ಅಂತಂದೇಳಿ ಅರ್ಥ ಕೊಡುತ್ತೆ. ಮತ್ತು ಇನ್ನೊಂದು ಪದ ಅಂಡಲೆ ಅಂತಂದರೆ ನೋಡ್ರಿ, ಕಾಡು ಅಥವಾ ಜರೆ ಅಥವಾ ಕಷ್ಟಕ್ಕೆ ಒಳಗಾಗು ಅಥವಾ ಅಲೆದಾಡು. ಅಂಡಲೆ ಅಂತಂದ್ರೇನು ವ್ಯಾಪಿಸು, ಬಲಾತ್ಕಾರ ಮಾಡು, ಹಿಂದೆಗೆ ಅಥವಾ ಒಡೆ ಅಂತಂದು ಹೇಳಿ ಅರ್ಥ ಕೊಡುತ್ತೆ. ಹಿಂದೆಗೆ ಒಡೆ ಅಂತಂದೇಳಿ ಅರ್ಥ ಕೊಡುತ್ತೆ ಅಂಡಲೆ ಅಂತಂದರೆ. ಅಂಡಲೇತ ಅಂತಂದ್ರೇನು ಕ್ಲೇಶ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಡವಾತ ಅಂತಂದ್ರೇನು ವೃಷಣವು ಬಾತುಕೊಳ್ಳುವ ಒಂದು ಬಗೆಯ ರೋಗ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಡವಾಯು ಅಂತಂದರೆ ಅಂಡವಾತ ಅಂತಂದೇಳಿ ಅರ್ಥ ಬರುತ್ತೆ. ಅಂಡಾಶಯ ವೃಷಣದ ಶೀಲ. ಅಂಡಿಗೆ ಅಂತಂದ್ರೇನು ಅಂಡಗೆ ಅಥವಾ ಸುರುಳಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಡಿಸು ಅಂತಂದ್ರೇನು ಹತ್ತಿರ ಹೋಗು, ಒದಗು, ಹಿಂದೆಗೆ ಕುಳಿತುಕೊಳ್ಳು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಡು ಅಂತಂದ್ರೇನು ಹತ್ತಿರ, ಆಶ್ರಯ, ನಿತಂಬ ಅಂತಂದೇಳಿ ಅರ್ಥ ಕೊಡುತ್ತೆ. ಆಮೇಲೆ ಅಂಡು ಅಂತಂದ್ರೇನು ನಿತಂಬ ಅಥವಾ ಅಡಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಡುಗೋಳ್ ಅಂತಂದ್ರೆ ಏನು ನೋಡ್ರಿ, ಹತ್ತಿರ ಹೋಗು, ಆಶ್ರಯಿಸು, ಕುಳಿತುಕೊಳ್ಳು, ಆಮೇಲೆ ಏನು ನಿಸ್ಸಹಾಯಕನಾಗಿ ಕೂರು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಡೆ ಅಂತಂದ್ರೆ ನೋಡ್ರಿ, ಹತ್ತಿರ, ಟೊಳ್ಳಾದ ಬಿದಿರು ಅಥವಾ ಲೋಹದ ಆಳವಾದ ಪಾತ್ರೆ, ಬಿದಿರಿನಿಂದ ಮಾಡಿದ ಜಿರ್ಕೊಳವೆ, ಮೂಗಿನ ಹೊಳ್ಳೆ ಅಥವಾ ಊದುಕೊಳವೆ ಅಥವಾ ರಾಶಿ ಅಂತಂದೇಳಿ ಅರ್ಥ ಕೊಡುತ್ತೆ. ಏನು ಅಂಡೆ ಅಂತಂದ್ರೇನು ರಾಶಿ, ಊದುಕೊಳವೆ, ಮೂಗಿನ ಹೊಳ್ಳೆ, ಹತ್ತಿರ, ಟೊಳ್ಳಾದ ಬಿದಿರು ಅಂತಂದೇಳಿ ಅರ್ಥ ಕೊಡ್ತವೆ. ಅಂತ ಅಂತಂದ್ರೆ ಏನು ನೋಡ್ರಿ, ಅಂತ ಅಂತಂದ್ರೇನು ಕೊನೆ, ಅಂಚು, ಮುಗಿವು, ಕೊನೆಗಾಲ, ಕೀಳು, ಉಳಿಕೆ, ಹತ್ತಿರ, ಒಳಗು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತಃಕರಣ ಅಂತಂದ್ರೇನು ಒಳಗಿನ ಇಂದ್ರಿಯ, ಚಿತ್ತವೃತ್ತಿ ಅಥವಾ ದಯೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತಃಕಲಹ ಅಂತಂದ್ರೇನು ಒಳ ಜಗಳ ಅಂತಂದೇಳಿ ಅರ್ಥ ಕೊಡುತ್ತೆ. ಅದು ಅಂತಃಕಲಹ ಅಂತಂದ್ರೇನು ಒಳ ಜಗಳಗಳು ಅಂತಂದೇಳಿ ಅರ್ಥ ಕೊಡ್ತವೆ. ಅಂತಃಪಟ ಅಂತಂದ್ರೇನು ಮದುವೆಯ ಮುಹೂರ್ತದಲ್ಲಿ ವಧುವರರ ನಡುವೆ ಅಡ್ಡಲಾಗಿ ಹಿಡಿಯುವ ವಸ್ತ್ರ. ಈಗ ಮದುವೆ ಆಗ್ಬೇಕಾದ್ರೆ ಏನಪ್ಪ, ಇಬ್ಬರು ಮದುವೆ ಆಗ್ತಿರ್ತಾರೆ, ಅವಾಗೇನು ಮಧ್ಯೆ ಅವರಿಬ್ಬರು ಮಧ್ಯೆ ಒಂದು ಏನು ಬಟ್ಟೆ ಹಿಡಿದಿರ್ತಾರಲ್ಲ ಅದಕ್ಕೇನು ಅಂತಃಪಟ ಅಂತ ಹೇಳಿ ಕರಿತೀವಿ. ಅಂತಃಪುರ ಅಂತಂದರೆ ರಾಣಿಯರು ವಾಸ ಮಾಡುವಂಥ ಸ್ಥಳಕ್ಕೆ ಏನಂತ ಕರಿತೀವಿ, ಅಂತಃಪುರ ಅಂತ ಹೇಳಿ ಕರಿತೀವಿ. ಅಂತಸ್ಥ ಅಂತಂದ್ರೇನು ಒಳಗಿನ. ಅಂತಸ್ಥ ಅಂತಂದ್ರೆ ಏನು ನೋಡ್ರಿ, ಮತ್ತೆ ಇನ್ನೊಂದು ಶಬ್ದ ಮನಸ್ಸಿನೊಳಗಿನ ಅಭಿಪ್ರಾಯ ಅಥವಾ ರಹಸ್ಯ ಅಂತಂದೇಳಿ ನಾವು ಅದು ಅರ್ಥ ಕೊಡುತ್ತೆ. ಅಂತಸ್ತಂದರೆ ಮನಸ್ಸಿನೊಳಗಿನ ಅಭಿಪ್ರಾಯ, ಮನಸ್ಸಿನೊಳಗೆ ಅವ್ರವ್ರದ್ದು ವೈಯಕ್ತಿಕ ಅಭಿಪ್ರಾಯ ಇರ್ತವೆ, ಅವೆಲ್ಲ ರಹಸ್ಯವಾಗಿ ಅಡಗಿರ್ತವೆ. ಅಂತಕ ಅಂತಂದ್ರೇನು ಮೃತ್ಯು ದೇವತೆ, ಸಾವು, ಕೊನೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತಕ ವೈರಿ ಅಂದರೆ ಯಮನ ಶತ್ರು. ನೋಡ್ರಿ ಇಲ್ಲಿ ಅಂತಕ ವೈರಿ ಅಂದರೆ ಯಾರು, ಯಮನ ಶತ್ರು ಅಥವಾ ಜಿನ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತಕಾಂತಕ ಅಂತಂದ್ರೇನು ಯಮನನ್ನು ನಿಗ್ರಹಿಸಿದವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತಕಾನುಗ ಅಂತಂದ್ರೇನು ಯಮನನ್ನು ಅನುಸರಿಸಿ ನಡೆಯುವವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತಗಾಣ ಅಂತಂದ್ರೇನು
ಕೊನೆಗಾಣು ಅಂತ ಅರ್ಥ ಕೊಡುತ್ತೆ. ಅಂತರ ಅಂತಂದ್ರೇನು? ಭೇದ, ಎಣೆ. ನಡುವಣ ರಂಧ್ರ, ಸಮೀಪ ಅಥವಾ ದೂರ. ಮೇರೆ ಅಂತಂದೇಳಿ ಅರ್ಥ ಕೊಡುತ್ತೆ. ಮೇರೆ ಅಂತಂದ್ರೇನು? ಹೊಲಗಳ ಬದಿ ಇರ್ತಲ್ಲ, ಅಲ್ಲಿಂದ ಇಲ್ಲಿಗೆ ದೂರ, ಅದು ಮೇರೆ ಅಂತಂದೇಳಿ ನಾವು ತಿಳ್ಕೊಬೋದು. ಆಮೇಲೆ ಏನು? ಅಂತರ ಅಂತಂದ್ರೇನು? ಕೆಚ್ಚು, ಸಾಧ್ಯತೆ, ಬಿಡುವು, ಮಧ್ಯಭಾಗ, ಕಾಲಾವಕಾಶ, ಸ್ಥಳಾವಕಾಶ, ಮನಸ್ಸು, ಆತ್ಮ ಅಂತಂದೇಳಿ ಅಂತರ್ಕ ನಾನಾ ಅರ್ಥಗಳು ಇವಿಷ್ಟೆಲ್ಲ ಪದಾರ್ಥಗಳು ಇವೆ.